ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಕಳೆದ 3-4 ತಿಂಗಳಿನಿಂದ ಕರ್ನಾಟಕ ರಾಜ್ಯದಲ್ಲಿ ತುಂಬ ಮಂದಿ ಕಾಯ್ತಾ ಇದ್ದಾರೆ ಹೊಸ ರೇಷನ್ ಕಾರ್ಡ್ಗೆ ಯಾವಾಗ ಅರ್ಜಿ ಪ್ರಾರಂಭ ಆಗುತ್ತೆ, ಯಾವಾಗ ತಿದ್ದುಪಡಿ ಅರ್ಜಿ ಪ್ರಾರಂಭ ಆಗುತ್ತೆ, ಯಾವಾಗ ಈಗಾಗಲೇ 6 ತಿಂಗಳು 1 ವರ್ಷದ ಹಿಂದೆ ಸಲ್ಲಿಸಿರುವಂಥ ಅರ್ಜಿ ವಿಲೇವಾರಿ ಯಾವಾಗ ಆಗುತ್ತೆ, ಅಂದರೆ ಹೊಸ ರೇಷನ್ ಕಾರ್ಡ್ ಯಾವಾಗ ಸಿಗುತ್ತೆ ಅಂತ ಕಳೆದ 3 ತಿಂಗಳು 6 ತಿಂಗಳು 1 ವರ್ಷದಿಂದ ಕರ್ನಾಟಕದ ಜನತೆ ಕಾಯ್ತಾ ಇದ್ದಾರೆ. ಸೊ ಎಲ್ಲರಿಗೂ ಇದೀಗ ರಾಜ್ಯ ಸರ್ಕಾರದ ಆಹಾರ ಇಲಾಖೆಯಿಂದ ಒಂದು ಅಪ್ಡೇಟ್ ಬಂದಿದೆ, ಹೊಸ ಅಪ್ಡೇಟ್ ಬಂದಿದೆ, ಜೊತೆಗೆ ಒಂದು ಗುಡ್ ನ್ಯೂಸ್ ಕೂಡ ಅಂತ ಹೇಳ್ಬೋದು. ಸೊ ಕಂಪ್ಲೀಟ್ ಆಗಿ ನಿಮಗೆ ಈ ವಿಡಿಯೋದಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅಂದರೆ ಯಾರಲ್ಲಿ ಇಲ್ಲಿ ತನಕ ರಾಜ್ಯಾದ್ಯಂತ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕಂತ ಕಾಯ್ತಿದ್ದೀರಿ, ಹಾಗೆ ತಿದ್ದುಪಡಿ ಅರ್ಜಿ ಸಲ್ಲಿಸಬೇಕಂತ ಕಾಯ್ತಿದ್ದೀರಿ, ಹಾಗೆ ಯಾರೆಲ್ಲ ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿದ್ರಿ ಹೊಸ ರೇಷನ್ ಕಾರ್ಡ್ಗೆ, ಅಂದರೆ BPL ರೇಷನ್ ಕಾರ್ಡ್ ಇರ್ಬೋದು, APL ರೇಷನ್ ಕಾರ್ಡ್ ಇರ್ಬೋದು, ಯಾರೆಲ್ಲ ಹೊಸದಾಗಿ ಅರ್ಜಿ ಸಲ್ಲಿಸಿದ್ರಿ, ಸೊ ಅವರಿಗೆ ಹೊಸದಾಗಿ ಅವರ ಅರ್ಜಿ ಸ್ಟೇಟಸ್ ಬಂದುಬಿಟ್ಟು ಪೆಂಡಿಂಗ್ನಲ್ಲಿದೆ. ಹೊಸ ರೇಷನ್ ಕಾರ್ಡ್ ಅವರಿಗೆ ಇನ್ನೂ ಕೂಡ ಸಿಕ್ಕಿಲ್ಲ. ಕಳೆದ 1 ವರ್ಷದ ಹಿಂದೆ ಕೂಡ ಅರ್ಜಿ ಸಲ್ಲಿಸಿದವರಿಗೆ ಕೂಡ ಇನ್ನೂ ಕೂಡ ವಿಲೇವಾರಿ ಆಗಿಲ್ಲ, ಅಂದರೆ ಹೊಸ ರೇಷನ್ ಕಾರ್ಡ್ ವಿತರಣೆ ಆಗಿಲ್ಲ. ಸೊ ಇದರೆಲ್ಲದರ ಬಗ್ಗೆ ಒಂದು ಅಪ್ಡೇಟ್ ಮಾಹಿತಿ ಬಂದಿದೆ, ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋವನ್ನು ನೀವು ಕೊನೆ ತನಕ ನೋಡಿದರೆ ನಿಮಗೆ ಯಾವುದೇ ಡೌಟ್ ಉಳಿಯಲ್ಲ, ಜೊತೆಗೆ ನಿಮಗೆ 100% ನಿಖರವಾದ ಅಧಿಕೃತ ಮಾಹಿತಿಯನ್ನು ಮಾತ್ರ ನಿಮಗೆ ಶೇರ್ ಮಾಡ್ತೀವಿ. ಈ ಚಾನಲಲ್ಲಿ ಯಾವುದೇ ಒಂದು ಫೇಕ್ ಸುದ್ದಿಯನ್ನು ನಾವು ಪ್ರಸಾರ ಮಾಡೋದಿಲ್ಲ. ಹಾಗಾಗಿ ವಿಡಿಯೋವನ್ನು ಪ್ರತಿಯೊಬ್ಬರು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಅದೇ ರೀತಿ ವಿಡಿಯೋನ ಕೊನೆ ತನಕ ನೋಡಿ. ನೀವು ಸ್ಕಿಪ್ ಮಾಡಿ ನೋಡ್ತಾ ಇದ್ದರೆ ನಿಮಗೆ ಇಂಪಾರ್ಟೆಂಟ್ ಆದ ಇನ್ಫಾರ್ಮೇಷನ್ ಮಿಸ್ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿದರೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಯಾವಾಗ ನಿಮಗೆ ಹೊಸ ರೇಷನ್ ಕಾರ್ಡ್ ಅರ್ಜಿ ಪ್ರಾರಂಭ ಆಗುತ್ತೆ, ಯಾವಾಗ ಈಗಾಗಲೇ ಅರ್ಜಿ ಸಲ್ಲಿಸಿರುವ ರೇಷನ್ ಕಾರ್ಡ್ ವಿತರಣೆ ಪ್ರಾರಂಭ ಆಗುತ್ತೆ, ಜೊತೆಗೆ ತಿದ್ದುಪಡಿ ಅರ್ಜಿ ಯಾವಾಗ ಪ್ರಾರಂಭ ಆಗುತ್ತೆ, ಜೊತೆಗೆ ಬೇಕಾಗುವಂಥ ದಾಖಲೆಗಳು ನಿಮಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹಾಗಾಗಿ ಪ್ರತಿಯೊಬ್ಬರು ಕೊನೆ ತನಕ ನೋಡಿ. ಹಾಗಾಗಿ ಹೊಸದಾಗಿ ಯಾರೆಲ್ಲ ನೋಡ್ತಿದ್ರೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಕಾಮೆಂಟ್ ಬಾಕ್ಸ್ನಲ್ಲಿ ಸ್ನೇಹಿತರೆ ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕು ಅಂದ್ಕೊಂಡಿದ್ರೆ ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ. ಜೊತೆಗೆ ನೀವು ಯಾವ ಜಿಲ್ಲೆಯಿಂದ ವಿಡಿಯೋ ನೋಡ್ತಿದ್ರೆ ನಿಮ್ಮ ಜಿಲ್ಲೆಯ ಹೆಸರನ್ನು ಕೂಡ ಕಾಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ. ಸ್ನೇಹಿತರೆ ನಿಮಗೆ ಗೊತ್ತಿದ್ದಾಗೇ ಕಾಂಗ್ರೆಸ್ ಗೌರ್ಮೆಂಟ್ ಬಂದ ನಂತರ 5 ಗ್ಯಾರಂಟಿ ಯೋಜನೆ ಬಂದ ನಂತರ ರೇಷನ್ ಕಾರ್ಡ್, ಅಂದರೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಬಂದುಬಿಟ್ಟು ತುಂಬ ಜನರು ಮುಗಿಬಿದ್ದಿರುವಂಥ ವಿಚಾರ ನಿಮಗೆ ಎಲ್ಲರಿಗೂ ಗೊತ್ತಿದೆ. ಏನಕ್ಕೆ ಆ ರೇಷನ್ ಕಾರ್ಡ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆದ ಡಾಕ್ಯುಮೆಂಟ್ಸ್. ಜೊತೆಗೆ ಯಾವುದೇ ಒಂದು ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣ ಪಡ್ಕೋಬೇಕಂತ ಹೇಳಿದ್ರೆ, ಅಥವಾ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಪ್ರತಿ ತಿಂಗಳ 2,000 ರೂಪಾಯಿ ಹಣ ಪಡ್ಕೋಬೇಕಂತ ಹೇಳಿದ್ರೆ ಎಲ್ಲದಕ್ಕೂ ಕೂಡ ರೇಷನ್ ಕಾರ್ಡ್ ಬೇಕಾಗಿದೆ. ಹಾಗಾಗಿ ಇದೀಗ ಕಾಂಗ್ರೆಸ್ ಗೌರ್ಮೆಂಟ್ ಬಂದ ನಂತರ 5 ಗ್ಯಾರಂಟಿ ಯೋಜನೆ ಜಾರಿಗೆ ಬಂದ ನಂತರ ರಾಜ್ಯದಲ್ಲಿ ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವವರ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಸೊ ಇದ್ರ ಬಗ್ಗೆ ನಿಮಗೆ ಗೊತ್ತಿರುವ ಹಾಗೆ ರಾಜ್ಯ ಸರ್ಕಾರ ಕಳೆದ ಒಂದು 3 ತಿಂಗಳು 6 ತಿಂಗಳಿಂದ ಹಲವಾರು ಡೇಟನ್ನು ಅನೌನ್ಸ್ ಮಾಡಿತ್ತು. ಬಟ್ ಆ ಡೇಟ್ ಏನಾಯಿತು, ಆ ನಂತರ ಪೋಸ್ಟ್ಪೋಂಡ್ ಆಯಿತು. ನಿಮಗೆ ಗೊತ್ತಿದ್ದಾಗೇ ಮಾರ್ಚ್ ತಿಂಗಳಲ್ಲಿ, ಏಪ್ರಿಲ್ ತಿಂಗಳಲ್ಲಿ ಡೇಟನ್ನು ಕೊಟ್ಟಿತ್ತು. ಬಟ್ ಕೇವಲ ಅದು 1 ದಿನ, ಕೆಲವೊಂದು 5 ಗಂಟೆ ಈ ರೀತಿಯಾಗಿ ಲಿಮಿಟೆಡ್ ಟೈಮನ್ನು ಕೊಟ್ಟಿದ್ದರಿಂದ ಅದರಲ್ಲಿ ಸರ್ವರ್ ಪ್ರಾಬ್ಲಮ್ ಬಂತು. ಹಾಗಾಗಿ ಅದರಲ್ಲಿ ಕೂಡ ಯಾರಿಗೆಲ್ಲ ಅರ್ಜಿ ಸಲ್ಲಿಸಬೇಕಾಗಿತ್ತು ಅವರಿಗೆ ಕೂಡ ಟೆಕ್ನಿಕಲ್ ಎರರಿಂದ ಅರ್ಜಿ ಸಲ್ಲಿಸೋಕ್ಕಾಗಿಲ್ಲ. ಅದರ ನಂತರ ಕಾಂಗ್ರೆಸ್ ಸರ್ಕಾರ, ಕರ್ನಾಟಕ ಗೌರ್ಮೆಂಟ್ ಏನು ಹೇಳ್ತು, ಲೋಕಸಭಾ ಎಲೆಕ್ಷನ್ ಬರ್ತಿದೆ, ಹಾಗಾಗಿ ಇವಾಗ ಸದ್ಯಕ್ಕೆ ಆಗೋದಿಲ್ಲ ಅಂತ ಹೇಳ್ತು. ಅದ ನಂತರ ಮತ್ತೆ ನಿಮಗೆ ಲೋಕಸಭಾ ಚುನಾವಣಾ ಫಲಿತಾಂಶ ಬಂದ ನಂತರ ಮತ್ತೆ ಸ್ಟಾರ್ಟ್ ಮಾಡ್ತೀವಂತ ಸರ್ಕಾರದಿಂದ ಮಾಹಿತಿ ಬಂತು. ಬಟ್ ಅದು ಕೂಡ ಪೋಸ್ಟ್ಪೋಂಡ್ ಆಗ್ತಾ ಬಂತು. ಜೂನ್ 8ನೇ ತಾರೀಕಿಗೆ ಕನ್ಫರ್ಮ್ ಆಗಿ ಮತ್ತೆ ರಾಜ್ಯದಲ್ಲಿ ಹೊಸ ರೇಷನ್ ಕಾರ್ಡ್ ಅರ್ಜಿ, ತಿದ್ದುಪಡಿ ಅರ್ಜಿ ಪ್ರಾರಂಭ ಆಗುತ್ತೆ ಅಂತ ಒಂದು ಮಾಹಿತಿ ಬಂದಿತ್ತು. ಅದು ಕೂಡ ಸುಳ್ಳಾಯಿತು ಅಂತ ಹೇಳಿದ್ರೆ ಅದು ಕೂಡ ಮತ್ತೆ ಡೇಟು ಪೋಸ್ಟ್ಪೋಂಡ್ ಆಯಿತು. ಅದರ ನಂತರ ಜೂನ್ 15ರ ಸುಮಾರಿಗೆ ಕರ್ನಾಟಕ ರಾಜ್ಯ ಆಹಾರ ಸಚಿವರು ಒಂದು ಅಪ್ಡೇಟ್ ಮಾಹಿತಿ ನೀಡ್ತಾರೆ. ಏನಪ್ಪ ಅಂತ ಹೇಳಿದ್ರೆ, ಈಗಾಗಲೇ ಯಾರೆಲ್ಲ ಕಳೆದ 3 ತಿಂಗಳು 6 ತಿಂಗಳು 1 ವರ್ಷದ ಹಿಂದೆ ಯಾರೆಲ್ಲ ಹೊಸ ರೇಷನ್ ಕಾರ್ಡ್ಗೆ, ಅಂದರೆ BPL ರೇಷನ್ ಕಾರ್ಡ್ ಅಥವಾ APL ಅಂತ್ಯದ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ರು ಅವರ ಅರ್ಜಿಯನ್ನು ಒಮ್ಮೆ ವಿಲೇವಾರಿ ಮಾಡ್ತೀವಿ. ಅಂದರೆ ಅವರಿಗೆ ಅರ್ಜಿ ಸಲ್ಲಿಸಿದವರಿಗೆ ಯಾರೆಲ್ಲ ಅರ್ಜಿಯನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಿ ಅವ್ರು ನಿಜವಾಗಿಯೂ ಎಲಿಜಿಬಲ್ ಇದ್ದರೆ ಅವರಿಗೆ ರೇಷನ್ ಕಾರ್ಡನ್ನು ವಿತರಣೆ ಮಾಡ್ತೀವಿ. ಒಮ್ಮೆ ಈಗಾಗಲೇ ಬಂದಿರತಕ್ಕಂಥ ಎಲ್ಲ ಅರ್ಜಿಗಳು ವಿಲೇವಾರಿ ಆದ ನಂತರ, ಅಂದರೆ ವಿತರಣೆ ಆದ ನಂತರ ಮತ್ತೆ ರಾಜ್ಯದಲ್ಲಿ ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಪ್ರಾರಂಭ ಮಾಡೋಕ್ಕೆ ಮತ್ತೆ ನಾವು ಡೇಟನ್ನು ಅನೌನ್ಸ್ ಮಾಡ್ತೀವಿ ಅಂತ ಸಚಿವರು ತಿಳಿಸಿರ್ತಾರೆ. ಅದೇ ಪ್ರಕಾರ ಅವರು ಹೇಳಿರುವಂಥದ್ದು ಜೂನ್ 30 ಒಳಗೆ ಅಂತ ಹೇಳಿದ್ರೆ, ಇನ್ನು ಜೂನ್ 30 ಒಳಗೆ ಕಂಪ್ಲೀಟ್ ಆಗಿ ಯಾರೆಲ್ಲ ಈಗಾಗಲೇ ಅರ್ಜಿ ಸಲ್ಲಿಸಿದ್ದಾರೆ ಅವರಿಗೆ ಹೊಸ ರೇಷನ್ ಕಾರ್ಡ್ ವಿತರಣೆ ಮಾಡ್ತೀವಿ. ತದನಂತರ ಅಂದರೆ ಜುಲೈಯಲ್ಲಿ ನಾವು ನಿಮಗೆ ಹೊಸ ರೇಷನ್ ಕಾರ್ಡ್ ರಾಜ್ಯದಲ್ಲಿ ರೇಷನ್ ಕಾರ್ಡ್ಗೆ ಅರ್ಜಿ ಮತ್ತು ತಿದ್ದುಪಡಿಗೆ ಅರ್ಜಿಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ಸಚಿವರು ತಿಳಿಸಿದ್ದಾರೆ. ಬಟ್ ಇದ್ರ ಬಗ್ಗೆ ನಮಗೆ ಯಾವುದೇ ರೀತಿಯಲ್ಲಿ ಗ್ಯಾರಂಟಿ ಹೇಳೋಕ್ಕಾಗಲ್ಲ. ಏನಕ್ಕೆ ನಿಮಗೆ ಗೊತ್ತಿದ್ದಂಗೆ ರಾಜ್ಯ ಸರ್ಕಾರ ಮತ್ತೆ ಪದೇ ನಾನಾ ಕಾರಣ ಹೇಳಿಕೊಂಡು ಹೊಸ ರೇಷನ್ ಕಾರ್ಡ್ ಅರ್ಜಿಯನ್ನು ಮುಂದೂಡ್ತಾ ಬಂದಿದೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಈಗ ಬಂದಿರುವಂಥ ಮಾಹಿತಿ ಪ್ರಕಾರ ನಿಮಗೆ ಯಾರೆಲ್ಲ ಈಗಾಗಲೇ ಅರ್ಜಿ ಸಲ್ಲಿಸಿದ್ದಾರೆ ಸೊ ಅವರಿಗೆ ಈಗ ವಿತರಣೆ ಆಗ್ತಿದೆ. ಕಳೆದ 1 ವಾರದಿಂದ ಕೂಡ ಹೊಸ ರೇಷನ್ ಕಾರ್ಡ್ ವಿತರಣೆ ಆಗ್ತಿದೆ. ಹಾಗಾಗಿ ಯಾರೆಲ್ಲ ಈಗಾಗಲೇ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಚಿಂತೆ ಮಾಡುವಂಥ ಅಗತ್ಯ ಇಲ್ಲ, ಈಗ ವಿತರಣೆ ಆಗ್ತಿರುವಂಥದ್ದು. ಅದ್ರ ಜೊತೆಗೆ ಇದೀಗ
ಈಗ ಬಂದಿರುವಂಥ ಮಾಹಿತಿ ಪ್ರಕಾರ ಕರ್ನಾಟಕ ಆಹಾರ ಇಲಾಖೆಯ ಅಧಿಕಾರಿಗಳು ಖುದ್ದಾಗಿ ಮನೆ ಮನೆಗೆ ಭೇಟಿ ನೀಡ್ತಿದ್ದಾರೆ ಅಂತ ಒಂದು ಮಾಹಿತಿ ಬಂದಿರುವಂಥದ್ದು. ಹೌದು, ಇದೀಗ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದಾರೆ ಅವರು ಅರ್ಜಿ ಸಲ್ಲಿಸುವಾಗ ಅವರು ನೀಡಿರುವಂಥ ದಾಖಲೆಗಳು ರಿಯಲ್ ಆಗಿದೆಯಾ, ಫೇಕ್ ಆಗಿದೆಯಾ ಅಥವಾ ಚೆಕ್ ಮಾಡೋಕ್ಕೋಸ್ಕರ ನಕಲಿ ಆಗಿರುವಂಥ ಡಾಕ್ಯುಮೆಂಟ್ಸ್ ಇದ್ದರೆ ಕೆಲವೊಮ್ಮೆ ಅದನ್ನು ಖುದ್ದಾಗಿ ಚೆಕ್ ಮಾಡಬೇಕಂತ ಅಧಿಕಾರಿಗಳು ಖುದ್ದಾಗಿ ಈಗ ಮನೆ ಮನೆಗೆ ಬಂದು ದಾಖಲೆಗಳನ್ನು ಚೆಕ್ ಮಾಡ್ತಿದ್ದಾರೆ, ವೆರಿಫೈ ಮಾಡಿ ಅಲ್ಲಿ ಮನೆಯಲ್ಲಿ ಅಪ್ರೂವಲ್ ಮಾಡ್ತಿದ್ದಾರೆ. ಹೌದು, ಯಾರೆಲ್ಲ ಈಗಾಗಲೇ ಅರ್ಜಿ ಸಲ್ಲಿಸಿದ್ದಾರೆ ಅವರ ಮನೆಗೆ ಅಂದರೆ ನಿಮ್ಮ ಮನೆಗೂ ಕೂಡ ಖುದ್ದಾಗಿ ಅಧಿಕಾರಿಗಳು ಬರ್ತಾರೆ. ಅಧಿಕಾರಿಗಳು ಬಂದುಬಿಟ್ಟು ಅಲ್ಲಿ ಲೈವಲ್ಲಿ ಚೆಕ್ ಮಾಡ್ತಾರೆ. ಆವಾಗ ನೀವು ಏನು ಡಾಕ್ಯುಮೆಂಟ್ಸು ಅರ್ಜಿ ಸಲ್ಲಿಸುವಾಗ ಏನು ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿದ್ರಿ ಆ ಡಾಕ್ಯುಮೆಂಟ್ಸನ್ನು ನೀವು ಮನೆಯಲ್ಲಿ ಕೂಡ ಇಟ್ಕೋಬೇಕಾಗುತ್ತೆ. ಎರಡು ಡಾಕ್ಯುಮೆಂಟ್ಸ್ ಸೇಮ್ ಇದ್ದರೆ ಯಾವುದೇ ರೀತಿಯಲ್ಲಿ ನಕಲಿ ದಾಖಲೆಗಳಿಲ್ಲ ಅಂತ ಹೇಳಿದ್ರೆ ನಿಮಗೆ ಇನ್ಸ್ಟೆಂಟಾಗಿ ನಿಮ್ಮದು ಅಪ್ರೂವಲ್ ಆಗುತ್ತೆ, ನಿಮಗೆ ವಿತರಣೆ ಮಾಡ್ತಾರೆ. ಈ ಮಾಹಿತಿ ಈಗ ಬಂದಿರುವಂಥ ಮಾಹಿತಿ. ಹಾಗಾಗಿ ಯಾರೆಲ್ಲ ಅರ್ಜಿ ಸಲ್ಲಿಸಿದಿರಿ ಸೊ ನಿಮ್ಮ ಮನೆಗೂ ಕೂಡ ಅಧಿಕಾರಿಗಳು ಬರುವ ಸಂಭವ ಇದೆ. ಹಾಗಾಗಿ ನೀವು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವಾಗ ಯಾವುದೆಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿದ್ರಿ ಅದೆಲ್ಲವನ್ನು ನೀವು ಇಟ್ಕೋಬೇಕಾಗುತ್ತೆ. ಇದೊಂದು ಇಂಪಾರ್ಟೆಂಟು. ಹಾಗಾಗಿ ಕಳೆದ ವಿಡಿಯೋದಲ್ಲಿ ತುಂಬ ಮಂದಿ ಕಮೆಂಟ್ ಕೂಡ ಮಾಡ್ತಿದ್ರು, ಕಳೆದ 6 ತಿಂಗಳಾಯಿತು, 1 ವರ್ಷ ಆಯಿತು, ಸ್ಟೇಟಸ್ ಇನ್ನೂ ಪೆಂಡಿಂಗ್ ಇದೆ, ಯಾವುದೇ ರೀತಿಯಲ್ಲಿ ಹೊಸ ರೇಷನ್ ಕಾರ್ಡ್ ವಿತರಣೆ ಆಗಿಲ್ಲ ಅಂತ. ಸೊ ಚಿಂತೆ ಮಾಡುವಂಥ ಅಗತ್ಯ ಇಲ್ಲ. ಕೇವಲ ನಿಮಗೆ ಇನ್ನು 1, 2, 3, 4 ಒಂದು ವಾರದ ಒಳಗೆ ನಿಮಗೆ ಕಂಪ್ಲೀಟಾಗಿ ಎಲ್ಲ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಗೂ ಕೂಡ ಹೊಸ ರೇಷನ್ ಕಾರ್ಡ್ ವಿತರಣೆ ಆಗುತ್ತೆ. ಇದು ಒಂದೇದು. ಇನ್ನೊಂದು ವಿಷಯ ಅಂತ ಹೇಳಿದ್ರೆ ನಿಮಗೆ ಯಾವಾಗ ಇನ್ನು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಯಾವಾಗ ಪ್ರಾರಂಭ ಆಗುತ್ತೆ ಅನ್ನೋದು. ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಬಂದುಬಿಟ್ಟು ನಿಮಗೆ ಈಗಾಗಲೇ ಸಚಿವರು ತಿಳಿಸಿದ್ದಾರೆ, ಒಮ್ಮೆ ಈಗಾಗಲೇ ಬಂದಿರತಕ್ಕಂಥ ಅರ್ಜಿಯನ್ನು ವಿಲೇವಾರಿ ಮಾಡ್ದೇನೆ ಹೊಸ ರೇಷನ್ ಕಾರ್ಡ್ ಅರ್ಜಿ ಪ್ರಾರಂಭ ಮಾಡಲ್ಲ ಅಂತ. ಹಾಗಾಗಿ ಈಗ ತರಾತುರಿಯಲ್ಲಿ ಎಲ್ಲರಿಗೂ ಈಗಾಗಲೇ ಬಂದಿರತಕ್ಕಂಥ ಅರ್ಜಿ ವಿತರಣೆ ಮಾಡಬೇಕು ಅಂದರೆ ಹೊಸ ರೇಷನ್ ಕಾರ್ಡ್ ವಿತರಣೆ ಮಾಡಬೇಕಂತ ಇದೀಗ ಎಲ್ಲ ಅಧಿಕಾರಿಗಳು ಇವಾಗ ಮನೆಗೆ ಹೋಗಿ ಲೈವಲ್ಲಿ ಚೆಕ್ ಮಾಡ್ತಿದ್ದಾರೆ. ಹಾಗಾಗಿ ಇದು ಒಮ್ಮೆ ಯಾವಾಗ ಇದು ಮುಗಿಯುತ್ತೆ, ಇನ್ನು 1 ವಾರ ತಗೊಳ್ಬೋದು ಮ್ಯಾಕ್ಸಿಮಮ್ ಅಂದ್ಕೊಳ್ತೀನಿ. ಸೊ 1 ವಾರ ಆದ ನಂತರ ನೆಕ್ಸ್ಟ್ ನಿಮಗೆ ರಾಜ್ಯದಲ್ಲಿ ಹೊಸ ರೇಷನ್ ಕಾರ್ಡ್ಗೆ ಮತ್ತು ತಿದ್ದುಪಡಿಗೆ ಅರ್ಜಿ ಪ್ರಾರಂಭ ಆಗುತ್ತೆ. ಅರ್ಜಿ ಪ್ರಾರಂಭ ಆದ ನಂತರ ನೀವು ಅರ್ಜಿ ಡೈರೆಕ್ಟಾಗಿ ನಿಮ್ಮ ಹತ್ತಿರದ ಬೆಂಗಳೂರು ಒನ್ ಇರ್ಬೋದು, ಕರ್ನಾಟಕವನ್ನು, ಗ್ರಾಮ ಒನ್, ಇಲ್ಲಾಂದರೆ CSC ಕೇಂದ್ರಕ್ಕೆ ಹೋಗಿ ಬೇಕಾದ ಡಾಕ್ಯುಮೆಂಟ್ಸನ್ನು ತಗೊಂಡು ಹೋಗಿ ಅಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಸರಿಯಾದ ಸಮಯಕ್ಕೆ ಹೋಗಬೇಕಾಗುತ್ತೆ. ಇನ್ನು ಡಾಕ್ಯುಮೆಂಟ್ಸ್ ಯಾವುದೆಲ್ಲ ಬೇಕನ್ನೋ ನೋಡೋದಾದರೆ ನಿಮಗೆ ಮನೆಯವರ ಎಲ್ಲರ ಸದಸ್ಯರ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಎಲ್ಲ ಸದಸ್ಯರ ಆಧಾರ್ ಕಾರ್ಡು 10 ವರ್ಷ ಓಲ್ಡ್ ಆಗಿದ್ದರೆ ಅಂದರೆ ಹಿಂದಿನ ಆಧಾರ್ ಕಾರ್ಡ್ ಆಗಿದ್ದರೆ ಒಮ್ಮೆ ನೀವು ಅದನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ. ಅಪ್ಡೇಟ್ ನೀವು ಮೊಬೈಲಲ್ಲಿ ಆನ್ಲೈನಲ್ಲಿ ಮಾಡ್ಬೋದು, ಅಪ್ಡೇಟ್ ಮಾಡಬೇಕಾಗುತ್ತೆ. ಜೊತೆಗೆ ಎಲ್ಲ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇರಬೇಕಾಗುತ್ತೆ. ಹಾಗೆ ಯಾರಾದರೂ ಒಬ್ಬರ ಆದಾಯ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ. ಜೊತೆಗೆ ಇತ್ತೀಚೆಗೆ ತೆಗೆದ ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಬೇಕಾಗುವಂಥದ್ದು. ಇದಿಷ್ಟು ಡಾಕ್ಯುಮೆಂಟ್ಸ್ ಇಟ್ಕೊಂಡು ನೀವು ಯಾವಾಗ ಗೌರ್ಮೆಂಟ್ ಅನೌನ್ಸ್ ಮಾಡುತ್ತೆ ಹೊಸ ರೇಷನ್ ಕಾರ್ಡ್ಗೆ ಆವಾಗ ನೀವು ಅದೇ ಟೈಮ್ಗೆ ನಿಮ್ಮ ಹತ್ತಿರದ CSC ಕೇಂದ್ರ ಇರ್ಬೋದು, ಬೆಂಗಳೂರು ಒನ್, ಗ್ರಾಮ ಒನ್, ಯಾವುದೇ ಕೇಂದ್ರಕ್ಕೆ ಹೋಗಿ ಅಲ್ಲಿ ಸರಿಯಾದ ಸಮಯಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಹಾಗಾಗಿ ಯಾವಾಗ ಸ್ಪೆಸಿಫಿಕ್ ಆಗಿ ಡೇಟ್ ಬರುತ್ತೆ ಅಂತ ನೀವು ಕೇಳೋದಾದರೆ ಅದಕ್ಕೆ ನಾನು ಕೂಡ ಉತ್ತರ ಕೊಡೋಕ್ಕಾಗಲ್ಲ. ಏನಕ್ಕೆ ಅಂದರೆ ರಾಜ್ಯ ಸರ್ಕಾರ ಪದೇ ಕೆಲವೊಂದು ರೀಸನ್ಗಳಿಂದ ಡೇಟನ್ನು ಪೋಸ್ಟ್ಪೋನ್ ಮಾಡ್ತಾ ಬಂದಿದೆ. ಹಾಗಾಗಿ ನಾವು ಎಕ್ಸ್ಪೆಕ್ಟೆಡ್ ಡೇಟು ಜುಲೈಯಲ್ಲಿ ಮೊದಲೇ ವಾರ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮೊದಲೇ ವಾರ ಇಲ್ಲಾಂದರೆ 2ನೇ ವಾರ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದರ ಒಳಗೆ ಅಂತೂ ಸಂಭವ ಇಲ್ಲ ಅಂತ ನನಗನ್ಸುತ್ತೆ. ಏನಕ್ಕೆ ರಾಜ್ಯ ಆಹಾರ ಸಚಿವರು ಈಗಾಗಲೇ ಸ್ಪಷ್ಟಪಡಿಸಿರುವ ಹಾಗೆ ಒಮ್ಮೆ ವಿತರಣೆ ಆಗದೇನೆ, ಈಗಾಗಲೇ ಬಂದಿರತಕ್ಕಂಥ ಅರ್ಜಿ ವಿಲೇವಾರಿ ಆಗದೇನೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿರೋದ್ರಿಂದ ಜುಲೈ ತಿಂಗಳಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗಾಗಿ ನಿಮಗೆ ಡೇಟ್ ಅನೌನ್ಸ್ ಆದರೆ ನಿಮಗೆ ಇಮಿಡಿಯೇಟ್ ಆಗಿ ನಿಮಗೆ ನಾವು ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಹಾಗಾಗಿ ಪ್ರತಿಯೊಬ್ಬರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಮಾಹಿತಿ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.